ಮೊದಲನೇ ಆಗ್ರಹ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎರಡನೇದು ಈ ಸರ್ಕಾರ ತೊಲಗಿ ಹೋಗಬೇಕು. ಯಾಕೆ ಅಂತಂದರೆ ನಾವು ಇವತ್ತು ದಲಿತರನ್ನು ಸಮೃದ್ಧಿ ಮಾಡೋದ್ರ ಬದಲೇ ಸಮಾಧಿ ಮಾಡ್ತಾ ಇದ್ದೀವಿ. ಆದ್ದರಿಂದ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಎತ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ದೇವೆ. ಇವತ್ತು ಗವರ್ನರ್ ಅವರನ್ನು ನೀವು ಹಿಗ್ಗ ಮುಗ್ಗ ಕೆಟ್ಟ ಕೆಟ್ಟ ಪದಗಳಲ್ಲಿ ಬಳಸ್ತಾ ಇದ್ದೀರಿ. ಬಾಂಗ್ಲಾದೇಶದ ರೀತಿ ನಿಮಗೆ ಆಗುತ್ತೆ ಅಂಥೇಳಿ ಸರ್ಕಾರದವರೇ ಹೇಳ್ಬೇಕಂತಂದರೆ ಅವರ ಪರಿಸ್ಥಿತಿ ಇವತ್ತು ಏನಾಗಿರಬೇಕು. ಆದ್ದರಿಂದಲೇ ಅವ್ರ ಸೆಕ್ಯೂರಿಟಿ ಇವತ್ತು ಹೆಚ್ಚಿಸಬೇಕಾಯ್ತು, ಬುಲೆಟ್ ಪ್ರೂಫ್ ಕಾರ್ ಬರಬೇಕಾಯ್ತು. ಅಂದಮೇಲೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಈಸ್ ವೆರಿ ವರ್ಸ್ಟ್ ಇನ್ ಕರ್ನಾಟಕ ಅನ್ನೋದನ್ನು ಹೇಳ್ತೇವೆ. ನೋಡಿ, ನನ್ನ ಪ್ರಶ್ನೆ ಬೇರೆ. ಸಿದ್ದರಾಮಯ್ಯನ ಮೇಲೆ ಆಪಾದನೆ ಬಂದಿದೆಯಲ್ಲ, ಈಗ ಅವರು ಅದನ್ನು ತನಿಖೆ ಕೊಟ್ಟಿದ್ದಾರಲ್ಲ, ಆ ತನಿಖೆಯನ್ನು ಎದುರಿಸ್ಬೇಕು ಅವರು. ಅದನ್ನು ಬಿಟ್ಟು ನನಗೆ ಯಾಕೆ ಅವ್ರಿಗಿಲ್ವಾ ಅನ್ನೋದಿದೆಯಲ್ಲ. ನಾನು ಊಟ ಮಾಡಿದ್ದೀನಿ, ಅವ್ರಿಗೆ ಯಾಕೆ ಊಟ ಕೊಟ್ಟಿಲ್ಲ ಅನ್ನೋ ಥರ ಇದೆಯಾ ಇದು? ಇಲ್ಲ, ಇದು ಹಗೆತನದ ರಾಜಕಾರಣ ನೀವು ಮಾಡಬೇಡಿ. ಅವ್ರದ್ದೇನಾದರೂ ಇದ್ದರೆ ಗವರ್ನರ್ ತಗೊಳ್ತಾರೆ, ಗವರ್ನರ್ಗೆ ನೀವು ಒತ್ತಾಯ ಮಾಡಿ. ಅದನ್ನು ಬಿಟ್ಬಿಟ್ಟು ಅದಕ್ಕೂ ಇದಕ್ಕೂ ನಂಟಿಲ್ಲ, ಹೋಲಿಕೆ ಮಾಡೋದಲ್ಲ. ನಿಮಗೆ ಬಂದಿರೋ ಕಾಯಿಲೆಗೆ ಔಷಧಿ ತಗೊಳ್ಳಿ, ಇನ್ನೊಬ್ಬರ ಕಾಯಿಲೆ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಹೇಳ್ತೇನೆ. ನೋಡಿ, ಬೆಂಗಳೂರಿನವ್ರನ್ನ ಕಂಡ್ರೆ ಕಾಂಗ್ರೆಸ್ಗೆ ಆಗೋದಿಲ್ಲ. ವಿಶೇಷವಾಗಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ತಗೊಳ್ಬೇಕು ಅನ್ನೋದೇನೇ ಅವ್ರಿಗೆ ಉಳಿದಿರೋದೇ ಹೊರತು ಅದು ಸವಲತ್ತು ಕೊಡಬೇಕು ಬೆಂಗಳೂರು ಜನರಿಗೆ ಅನ್ನೋದು ಕಾಂಗ್ರೆಸ್ನ ನೀತಿ ಅಲ್ಲ. ಅವ್ರ ನೀತಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಟ್ಯಾಕ್ಸ್ ಅಷ್ಟೇ. ಅದು ಯಾವ ಟ್ಯಾಕ್ಸು? ರಸೀದಿ ಕೊಡೋ ಟ್ಯಾಕ್ಸ್ ಅಲ್ಲ, ಜೋಬಿಗೆ ಬಿಟ್ಕೊಳ್ಳೋ ಟ್ಯಾಕ್ಸು. ಅದನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಬೆಂಗಳೂರಿನ ಮೇಲೆ ಭಾಳ ರೋಷ, ಕೋಪ ಇದೆ. ಯಾಕೆ ಅಂತಂದರೆ ನೀವು 3 ಕ್ಷೇತ್ರಗಳಲ್ಲಿ BJPಯನ್ನು ಗೆಲ್ಲಿಸ್ಬಿಟ್ಟಿದ್ದೀರಿ. ಇದರಲ್ಲಿ ಕನಕಪುರ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಗೆಲ್ಲಿಸ್ಬಿಟ್ಟಿದ್ದೀರಿ. ಅದರಿಂದ ಕೋಪ ಇದೆ. ಇನ್ನು ಕಾವೇರಿ ನೀರಿಗೆ ಇನ್ನು ಹೆಚ್ಚು ಮಾಡ್ತಾರೆ, ಇನ್ನೇನು ಮಾಡ್ತಾರೆ ಅವರು? ಅದೊಂದು ಮಾತ್ರ ಅಲ್ಲ, ಎಲ್ಲ ಟ್ಯಾಕ್ಸ್ಗಳು ಹೆಚ್ಚು ಮಾಡ್ತಾರೆ. ನಮ್ಮ ಹೋರಾಟ ನಡೀತಾನೆ ಇರ್ತದೆ, ನಮಗೆ ಆಹಾರವಾಗಿ ಆಗ್ತಾನೆ ಇರ್ತೀರಿ ಅಷ್ಟೇ.